ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಜನಸಾಮಾನ್ಯರ ಜೀವನಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಜಿಬಿಎ ಅಧಿಕಾರಿಗಳು. ಮಾರ್ಷಲ್ಗಳು ನೀಡುವ ತೊಂದರೆಗೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ಮೂರಾಬಟ್ಟೆಯಾಗಿದೆ. ಹೀಗಾಗಿ ನಮ್ಮನ್ನ ನಂಪಾಡಿಗೆ ಬಿಡಿ ಅಂತ ಮನವಿ ಮಾಡುತ್ತಿದ್ದಾರೆ. ವರ್ಷಗಳೇ ಕಳೆದರೂ ಬೀದಿ ಬದಿ ವ್ಯಾಪಾರಿಗಳಿಗಿಲ್ಲ ಐಡಿ ಕಾರ್ಡ್. ಕೋರ್ಟ್ ಆದೇಶಕ್ಕೂ ಜಿಬಿಎ ಆಫೀಸರ್ಸ್ ಡೋಂಟ್ ಕೇರ್. ಜಿಬಿಎ ಅಧಿಕಾರಿಗಳ ದರ್ಪ ಉಳ್ಳವರ ಮೇಲೆ ಅಲ್ಲ, ಬದಲಾಗಿ ನಿತ್ಯ ಹೊಟ್ಟೆ ತುಂಬಿಸೋಕೆ ಕಷ್ಟಪಡೋರ ಮೇಲೆಯೇ ಅನ್ನೋದಕ್ಕೆ ಈ ಕೇಸೇ ಬೆಸ್ಟ್ ಎಕ್ಸಾಂಪಲ್. ಐಡೆಂಟಿಟಿ ಕಾರ್ಡ್ ಇಲ್ಲ ಅನ್ನೋ ರೀಸನ್ ಇಟ್ಕೊಂಡು ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರವನ್ನೇ ಕಿತ್ತುಕೊಳ್ತಿದ್ದಾರಂತೆ. ಆದ್ರೆ ಆ ಪ್ರಾಬ್ಲಮ್ಗೆ ಲೇಟ್ ಆದ್ರೂ ಸರಿ, ಫೈನಲಿ ಒಂದು ಸೊಲ್ಯೂಷನ್ ಹುಡುಕಿಟ್ಟಿದ್ದಾರೆ ಆಫೀಸರ್ಸ್. ಈ ಹಿಂದೆಯೇ ಹೈಕೋರ್ಟ್ ಸ್ಟ್ರೀಟ್ ಸೈಡ್ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ನೀಡಿ ಅಂತ ಸೂಚಿಸಿತ್ತು. ಆಗ ಒಂದಿಷ್ಟು ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡಿ ನಂತರ ಅಲ್ಲಿಗೆ ಕೈಬಿಟ್ಟು ಸುಮ್ಮನಾಗಿತ್ತು. ಆದ್ರೆ ಇತ್ತ ಹಳೆ ಗುರುತಿನ ಚೀಟಿಯ ವ್ಯಾಲಿಡಿಟಿಯೂ ಖತಮ್. ಅತ್ತ ಹೊಸ ಚೀಟಿಯೂ ಇಲ್ಲದೆ ಪಾಪ ಬಡ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಹೊಸ ಚೀಟಿಗಾಗಿ ಒಂದಿಷ್ಟು ಪ್ರೊಟೆಸ್ಟ್ಗಳು ಕೂಡ ಆಯಿತು. ಇದೆಲ್ಲದರಿಂದ ತಡವಾಗಿ ಎಚ್ಚೆತ್ತಿರೋ ಜಿಬಿಎ ಆಫೀಸರ್ಸ್ ಈಗಾಗಲೇ ಐಡಿ ಕಾರ್ಡ್ ರೆಡಿ ಆಗಿದೆ, ವಿತರಿಸುವುದಷ್ಟೇ ಬಾಕಿ ಅಂತಿದ್ದಾರೆ. ಈಗ ಮೊದಲಿಂದ ಅವರು ಬೀದಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಆವಾಗ ಅವರು ಏನು ಕಾರ್ಡ್ ಎಲ್ಲ ಕೇಳಿಲ್ಲ. ನಾವು ಅದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ಹೇಗೆ ಮಾಡುವುದು ವ್ಯವಸ್ಥೆ ಮಾಡಿಬಿಟ್ಟು ಐಡೆಂಟಿಫಿಕೇಶನ್ ಮತ್ತು ಸರ್ವೆ ಮಾಡಿ ಇಟ್ಟಿದ್ದೀವಿ. ನಾವು ಕೊಡ್ತೇವೆ, ಬೇಗನೆ ಕೊಡ್ತೀವಿ. ಯಾಕಂದರೆ ಕೆಲವು ಜಾಗದಲ್ಲಿ ನಾವು ನೋಡಿದ್ದೇವೆ, ಭಾಳಷ್ಟು ಜನರು ಪೆಡೆಸ್ಟ್ರಿಯನ್ಸಿಗೆ ನಡಿಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇಲ್ಲ. ಅವರು ಕಂಪ್ಲೀಟ್ ಫುಟ್ಪಾತನ್ನೇ ಆಕ್ಯುಪೈ ಮಾಡಿಬಿಟ್ರೆ ಜನರು ರೋಡ್ನಲ್ಲಿ ನಡೀತಾ ಇದ್ದಾರೆ. ಅದಕ್ಕೆ ಕಾರ್ಡ್ ಬೇಗನೆ ಮಾಡಿಬಿಡ್ತೀವಿ. ಸದ್ಯ ಇದರಿಂದ ಜಿಬಿಎ ಅಧಿಕಾರಿಗಳ ಈ ನಡೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆತ್ಮವಿಶ್ವಾಸ ಮೂಡಿದಂತಾಗಿದೆ. ಅದೇನೇ ಇರಲಿ, ಆದಷ್ಟು ಬೇಗನಾದ್ರೂ ಗುರುತಿನ ಚೀಟಿ ನೀಡಿ ಶ್ರಮಿಕ ವರ್ಗದ ಜೀವನದ ಬಾಳು ಹಸನಾಗುವಂತೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.